ನಮಸ್ತೆ ಮಿತ್ರರೇ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಸಹಜವಾಗಿ ಸಿಟಿಗಳಲ್ಲಿ ಯಾರು ವಾಸಿಸ್ತಿದ್ದೀರಾ, ವೀಕೆಂಡ್ಗೆ ತುಂಬ ಎದುರು ನೋಡ್ತಾ ಇರ್ತೀರಲ್ವ. ವಾರಾಂತ್ಯದಲ್ಲಿ ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು, ಎಲ್ಲಾದರೂ ಹೊರಗಡೆ ಹೋಗೋಣ ಔಟಿಂಗು ಅಂತ ಹೊರಗಡೆ ಹೋಗೋಕೆ ಹೊರಟ್ರೆ ಅಲ್ಲಿ ಟ್ರಾಫಿಕ್ ಜಾಮು, ಕಿರಿಕಿರಿ. ಎಲ್ಲಾದರೂ ಔಟಿಂಗ್ ಹೋಗೋಣ, ಪ್ಲೇಸ್ಗೆ ಹೋಗೋಣ, ಅಲ್ಲಿ ಜನಗಳ ಕಿರಿಕಿರಿ, ರಶ್ ಅಲ್ವಾ, ಅಲ್ಲಿ ಮತ್ತೆ ಟೆನ್ಷನ್ ಜಾಸ್ತಿ ಆಗ್ತದೆ. ನೋಡಿ, ಇವತ್ತು ನಾನು ಏನು ವಿಷಯ ಹೇಳಲಿಕ್ಕೆ ಹೊರಟಿದ್ದೀನಿ, ಇದನ್ನು ಅಳವಡಿಸ್ಕೊಂಡು ನೋಡಿ, ನಿಮ್ಮ ವಾರದ ಪೂರ್ತಿ ಏನು ಒತ್ತಡ ಇರುತ್ತೆ ಖಂಡಿತ ರಿಲೀಫ್ ಆಗುತ್ತೆ. ಜೊತೆಗೆ ನೀವೇ ನಿಮ್ಮ ಕೈಯಾರೆ ನೀವು ಬೆಳೆಸಿದ ಏನು ಫಸಲುಗಳಿದೆ, ಅದು ತರಕಾರಿಗಳು, ಹಣ್ಣುಗಳು ನೀವೇ ಬೆಳೆದು ನೀವೇ ಸೇವಿಸೋದು ಎಷ್ಟು ಸಮಾಧಾನ ಕೊಡುತ್ತೆ ಅಂದರೆ, ಜೊತೆಗೆ ಇವತ್ತೆಲ್ಲ ಕಲಬೆರಕೆ ಆಗಿರುವಾಗ ಕಡಿಮೆ ರಾಸಾಯನಿಕಗಳಿಂದ, ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ಬಳಸಬೇಕಾಗುತ್ತೆ, ಹಾಗಾಗಿ ಕಡಿಮೆ ರಾಸಾಯನಿಕ ಅಂತ ಹೇಳ್ತಾ ಇದ್ದೀನಿ. ಕಡಿಮೆ ರಾಸಾಯನಿಕಗಳನ್ನು ಬಳಸಿ ಬೆಳೆ ಬೆಳ್ಕೊಳ್ಳತಕ್ಕಂಥ ಒಂದು ಕಾನ್ಸೆಪ್ಟ್ ಎಲ್ಲರಲ್ಲೂ ಈಗ ಆಸಕ್ತಿ ಕೆರಳಿಸ್ತಾ ಇದೆ. ಅದು ಟೆರೇಸ್ ಗಾರ್ಡನಿಂಗ್ ಆಗಿರ್ಬೋದು, ಕಿಚನ್ ಗಾರ್ಡನಿಂಗ್ ಆಗಿರ್ಬೋದು, ಕೈತೋಟದ. ಇದು ನೋಡಿ, ನಾನು ಹೊಸದಾಗಿ ನೋಡ್ತಾ ಇದ್ದೀನಿ ಅನ್ಕೊತೀನಿ. ಯಾರಿಗೆಲ್ಲ ಪರಿಚಯ ಇಲ್ಲದೆ, ನನ್ನ ಹೆಸರು ಡಾಕ್ಟರ್ ಎ ವೇಣುಗೋಪಾಲ್, ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿ, ಜೊತೆಗೆ 28-29 ವರ್ಷಗಳ ಸುದೀರ್ಘವಾದ ಅನುಭವ, ಅನೇಕ ವಿಡಿಯೋಗಳನ್ನು ಕೃಷಿ ಬಗ್ಗೆ, ಬೆಳೆಗಳು, ರೋಗಗಳ ಬಗ್ಗೆ ಮಾಡಿದ್ದೀನಿ. ಸೊ ಇದು ಅಷ್ಟು ಬ್ಯುಸಿಯಾಗಿರುತ್ತೆ ಶೆಡ್ಯೂಲು. ಆದರೂ ಪ್ರತಿ ಭಾನುವಾರ ನನ್ನ ಕ್ಲಿನಿಕ್ಗೆ ರಜಾ ಇರುತ್ತೆ. ಅವತ್ತು ನಾನು ವಾರದಲ್ಲಿ 2 ದಿನ ಫೀಲ್ಡ್ಗೆ ಹೋಗೋ ಪ್ರೋಗ್ರಾಮ್ ಇರುತ್ತೆ ತಿಂಗಳಲ್ಲಿ. ಇನ್ನು 2 ಭಾನುವಾರ ನನ್ನ ಕೈತೋಟದಲ್ಲಿ ನಾನು ನನಗೆ ಬೇಕಾದದ್ದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆಯುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇನೆ. ಪ್ರಾರಂಭದ 2-3 ವರ್ಷ ನಾನು ರಾಸಾಯನಿಕಗಳನ್ನು ಬಳಸದೆ ಬೆಳಿಬೇಕು ಅಂತ ಟ್ರೈ ಮಾಡಿದೆ, ಖಂಡಿತ ಸಾಧ್ಯ ಆಗಲಿಲ್ಲ. ಯಾಕಂದರೆ ಇಲ್ಲಿ ವಾತಾವರಣದಲ್ಲಿ ತುಂಬ ಇನ್ಫೆಕ್ಷನ್ ಇದೆ. ಇದು ದೊಡ್ಡಬಳ್ಳಾಪುರದಲ್ಲಿ ನಾನಿರೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ಈಗ ಏನು ಮಾಡಿದ್ದೀನಿ ಅಂದರೆ, ಭೂಮಿಗೆ ನಾನು ರಾಸಾಯನಿಕ ಮೂಲದ ಗೊಬ್ಬರ ಬಳಸೋದಿಲ್ಲ. ಪ್ಲ್ಯಾಂಟ್ ಪ್ರೊಟೆಕ್ಷನ್, ಸಸ್ಯ ಸಂರಕ್ಷಣೆಗೆ ಏನು ಬೇಕಾದ ಔಷಧಿಗಳನ್ನು ಸ್ವಲ್ಪ ಲೋ ಗ್ರೇಡ್, ಹೆಚ್ಚು ಪಾಯ್ಸನ್ ಇಲ್ಲದೆ ಇರೋವಂಥ ಕೆಲವು ಕೆಮಿಕಲ್ಸನ್ನ ಬಳಸ್ತಾ ಇದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಭೂಮಿ ಸಿದ್ಧತೆ ತೋರಿಸ್ತಾ ಇದ್ದೀನಿ. ಸ್ವಯಂ ನಾನೇ ರೆಡಿ ಮಾಡ್ಕೊಳ್ಳೋಂಥದ್ದು ಒಂದು ಲೇಔಟ್. ಈಗ ಮಳೆಗಾಲದ ಬೆಳೆ ಮುಗೀತು, ಈಗ ಬೇಸಿಗೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಏರಿಯಾ 1 ಕುಂಟೆ, 1089 ಸ್ಕ್ವೇರ್ ಫೀಟ್ ಇದೆ ಈ ಏರಿಯಾ. ಸೊ ಇಲ್ಲಿ ಈಗಾಗಲೇ ನಾನು ಕಳೆದ ಬಾರಿ ಏಲಕ್ಕಿ ಬಾಳೆ ನಾಟಿ ಮಾಡಿದ ಏಳುಗಳಿದೆ. ಸೊ ಆ ಗಿಡದ 50% ಶೇಡಲ್ಲಿ ಬೆಳೆಯುವಂಥ ಬೆಳೆಗಳನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭೂಮಿ ಸಿದ್ಧತೆ ಮಾಡಿ ನಾನೊಂದಷ್ಟು ಸಾವಯವ ಮೂಲದ ಗೊಬ್ಬರ ಹಾಕಿ, ಅದು ವಿಡಿಯೋದಲ್ಲಿ ನೋಡ್ತಾ ಹೋಗಿ, ಎರೆಹುಳು ಗೊಬ್ಬರ, ಒಂದು 4 ರೀತಿಯ ಸೊಪ್ಪಿನ ಬೆಳೆಗಳು ಮತ್ತು ಒಂದಷ್ಟು ತರಕಾರಿ ಬೆಳೆಗಳನ್ನ ಇವತ್ತು ಬಿತ್ತನೆ ಮಾಡಿದ್ದೀನಿ. ಮುಂದಿನ ಹಂತದಲ್ಲಿ ಉಳಿದ ತಾಕುಗಳಿಗೆ ಬೇರೆದು ಮುಂದಿನ ವಾರದಲ್ಲಿ ಬಿತ್ತನೆ ಮಾಡೋ ಪ್ಲ್ಯಾನ್ ಇದೆ. ಸೊ ಇದನ್ನು ಗಮನಿಸ್ತಾ ಹೋಗಿ. ಖಂಡಿತವಾಗಲೂ ನಿಮಗೆ ಖಾಲಿ ನಿವೇಶನ ಇದ್ದರೆ ಅದರಲ್ಲಿ ನೀವು ಇದನ್ನು ವ್ಯವಸ್ಥೆ ಮಾಡ್ಕೋಬಹುದು. ಇಲ್ಲ ನಿಮ್ಮ ಟೆರೇಸು ಅಥವಾ ಬಾಲ್ಕನಿಗಳಲ್ಲಿ, ಈಗ ನಿಮಗೆ ಟೆರೇಸ್ ಗಾರ್ಡನಿಂಗ್ ಅನ್ನೋದು ಒಂದು ಬಿಗ್ ಹಿಟ್ ಆಗೋಗ್ಬಿಟ್ಟಿದೆ, ತುಂಬ ಕಮರ್ಷಿಯಲಾಗಿ ನಡೀತಾ ಇದೆ. ಎಲ್ಲ ಮೆಟೀರಿಯಲ್ಲು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಅದು ಕಂಟೈನರ್ಸ್, ಪಾಟ್ಸ್ ಅಥವಾ ಬ್ಯಾಗ್ಸ್ ಇರ್ಬೋದು, ಅದಕ್ಕಾಗ್ತಕ್ಕಂಥ ಮಿಕ್ಸ್ಚರ್ಸ್ ಇರ್ಬೋದು, ಪ್ಲ್ಯಾಂಟ್ ಪ್ರೊಟೆಕ್ಷನ್, ಆಮೇಲೆ ಟೂಲ್ಸು ಎಲ್ಲ ಸಿಗುತ್ತೆ. ಅವುಗಳ ಲಿಂಕು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕೊಡ್ತೀನಿ. ಇದನ್ನು ಅಳವಡಿಸ್ಕೊಳ್ಳಿ. ಯಾಂತ್ರಿಕ ಜೀವನದಿಂದ ನೀವು ಎಷ್ಟು ಸ್ಟ್ರೆಸ್ ಆಗಿರುತ್ತೆ ನಿಮ್ಮ ದೇಹಕ್ಕೆ, ಅದರಿಂದ ಹೊರಗಡೆ ಬರ್ಬೋದು, ಒಂದಷ್ಟು ಉಲ್ಲಾಸ ಆಗುತ್ತೆ, ರಿಲೀಫ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಮಂಡೆಯಿಂದ ನೀವು ಬಹಳ ವಿಗರ್ರಾಗಿ ಹೊಸ ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇದು ಪ್ರಾರಂಭದ ಹಂತದ ವಿಡಿಯೋ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದು ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಒಂದೊಂದು ವಿಡಿಯೋ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಲೇಔಟು ತುಂಬ ಅಚ್ಚುಕಟ್ಟಾಗಿ ಕಾಣಬೇಕು ಅಂತ ಈ ಸಾರಿ, ಕಳೆದ ಬಾರಿ ಸ್ವಲ್ಪ ವೇರಿಯೇಷನ್ ಆಗಿದ್ದರಿಂದ ದಾರ ಕಟ್ಟಿಕೊಂಡು ಸಣ್ಣ ಸಣ್ಣ ತಾಕುಗಳಾಗಿ ವಿಂಗಡಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಓಡಾಡಲಿಕ್ಕೆ ಕಳೆದ ಬಾರಿ ತುಂಬ ತೊಂದರೆ ಆಗಿತ್ತು. ಅಟ್ಲೀಸ್ಟ್ 1 ಅಡಿ ಅಗಲ ಇರೋ ರೀತಿ ಬದುಗಳು ತಯಾರಾಗ್ತಾ ಇದ್ದೀನಿ ನಾನು.
ನೋಡಿ ಈಗ ಒಂದು ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮಗೆ ಸಾಲುಗಳು. ಸೊ ಇದಿನ್ನೂ ನೀವು ಬಿತ್ತನೆ ಮಾಡಿದ್ದಾದಮೇಲೆ ನೀರು ಹಾಯಿಸಿದ್ಮೇಲೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ಇದು. ಬಿತ್ತನೆ ಪೂರ್ವದಲ್ಲಿ ಮಣ್ಣಿಗೆ ಹಾಕೋದಕ್ಕೆ ಸಾವಯವ ಗೊಬ್ಬರ, ನಮ್ಗೆ ಈ ಥರ ಸ್ಮಾಲ್ ಸ್ಕೇಲಲ್ಲಿ ಮಾಡ್ಕೊಳ್ಳೋದಕ್ಕೆ ಈಸಿಲಿ ಅವೈಲೇಬಲ್ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ. ಸೊ ಇದು ನನ್ನ ಅಗ್ರಿ ಕ್ಲಿನಿಕಲ್ಲಿ ಇರೋವಂಥದ್ದು, ಅದನ್ನು ನಾನು ಬಳಸ್ಕೊಟ್ಟಿದ್ದೀನಿ. ಸೊ ಅದನ್ನು ಮಣ್ಣಿಗೆ ಸ್ಪ್ರೆಡ್ ಮಾಡಿಬಿಟ್ಟು, ಕಳೆದ ಬಾರಿ ನಾನು ಇದಕ್ಕೆ ಕುರಿ ಗೊಬ್ಬರ ಹಾಕಿದ್ದೆ, ಈ ಸಾರಿ ಎರೆಹುಳು ಗೊಬ್ಬರ ಹಾಕ್ತಾಯಿದ್ದೀನಿ, ಮತ್ತು ಒಂದಷ್ಟು ಸೂಕ್ಷ್ಮಾಣು ಜೀವಿ ಗೊಬ್ಬರಗಳು. ಸೊ ಮಣ್ಣಿಗೆ ಸೇರಿಸಿರ್ತಕ್ಕಂಥ ಎರೆಹುಳು ಗೊಬ್ಬರ ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇದು ಒಂದು ರೇಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಗಮನಿಸ್ತಾ ಇದ್ದೀರಲ್ವಾ, ಇಡೀ ಫ್ಯಾಮಿಲಿ ಮಕ್ಕಳ ಸಮೇತ ನೋಡಿ ಮೊಬೈಲ್ ಇಟ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳೋದೇ ಜಾಸ್ತಿ ಈಗಿನ ಕಾಲದ ಟ್ರೆಂಡು. ಬಟ್ ನೋಡಿ ನಾವು ಮಾಡ್ತಾಯಿದ್ರೆ ಅವ್ರಿಗೂ ಆಸಕ್ತಿ ಬರುತ್ತೆ. ಸೊ ಮಣ್ಣಿನ ಜೊತೆ ನಾವು ನಿರಂತರ ಬಾಂಧವ್ಯ ರೀತಿ ಉಳಿಸ್ಕೊಂಡು ಆಟ ಆಡ್ದಂಗೆ ಇರುತ್ತೆ ಮಕ್ಕಳಿಗೆ. ಮಣ್ಣಿನ ಜೊತೆ ಆಟ ಆಡಿದಾಗ ನಿಜವಾಗ್ಲೂ ಒಳ್ಳೆಯ ಅನುಭವ ಅದು. ಆ ಕತ್ತರಿ ಒಳಗೆ ಕಟ್ ಮಾಡಿರಿ ಬೀಜದ ಪ್ಯಾಕೆಟ್. ಸೊ ಪ್ರಾರಂಭದಲ್ಲಿ ಸೊಪ್ಪಿನ ಬೀಜಗಳೊಂದಿಗೆ ಪ್ರಾರಂಭ ಮಾಡ್ತಿದ್ದೀವಿ. ಇದು ಒಂದು ಬಾಕ್ಸ್ಗೀಗ ನೋಡಿ ದಂಟಿನ ಸೊಪ್ಪಿನ ಬೀಜ. ಸ್ವಲ್ಪ ಈ ಬ್ಲಾಕಲ್ಲಿ ಇರುವೆಗಳ ಸಮಸ್ಯೆ ಇದೆ, ನೋಡೋಣ. ಡೌಟ್ ಮೇಲೆ ಬಿತ್ತನೆ ಮಾಡ್ತಾಯಿದ್ದೀನಿ, ಎಷ್ಟರ ಮಟ್ಟಿಗೆ ಮೊಳಕೆ ಬರುತ್ತೆ ನೋಡೋಣ, ಜರ್ಮಿನೇಷನ್ ಪರ್ಸೆಂಟೇಜು.
ಇದು ಇನ್ನೊಂದು ಪ್ಲಾಟ್ಗೆ ಪಾಲಕ್ ಸೊಪ್ಪನ್ನ ಬಿತ್ತನೆ ಮಾಡ್ತಾಯಿದ್ದೀನಿ. ಸೊಪ್ಪಿನ ಬೀಜ ಬಿತ್ತನೆ ಆದ ತಕ್ಷಣ ಅದು ಮಣ್ಣಿನ ಜೊತೆ ಹದವಾಗಿ ಮಿಕ್ಸ್ ಆಗೋ ರೀತಿ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಈ ಪ್ಲಾಟ್ಗಳು 4 ಬದು ಇರುತ್ತಲ್ಲ, ಅದಕ್ಕೆ ಮೂಲಂಗಿ ಬೀಜನ ಉಣೋದಕ್ಕೆ ಸುತ್ತು 4 ಮೂಲೆ ನೋಡಿ ಆ ರೀತಿ. ಸೊ ಮಕ್ಕಳಿಗೆ ಒಂದು ಸರಿ ಹೇಳ್ಕೊಟ್ರೆ ಸಾಕು, ತುಂಬ ಶಾರ್ಪ್ ಇರ್ತಾರೆ, ಕಾಲದಾಗೆ ಕಲಿತಾರೆ. ಸೊ ಇನ್ನೊಂದು ಬ್ಲಾಕಿಗೆ ಈಗ ಇದು ಕಿರಿಕ್ಸಾಲೆ ಸೊಪ್ಪು ಅಂತ ಏನು ಕರಿತೀವಿ, ಅದನ್ನು ಬಿತ್ತನೆ ಮಾಡ್ತಾ ಇದ್ದೀನಿ. ಪಶ್ಚಿಮ ಭಾಗದಲ್ಲಿ ಒಂದು ಕಡೆ ಕಬ್ಬು ನೆಡೋಣ ಅಂತ, ಬೇರೆ ಭಾಗದಲ್ಲಿ ಇತ್ತು, ಅಲ್ಲಿ ತೆಗೆದಿದ್ದೀನಿ. ಸೊ ಇಲ್ಲಿ ಕಬ್ಬು ನೆಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಈ 3-4 ವರ್ಷದಿಂದ ಕಬ್ಬು ನಮ್ಮಲ್ಲಿದೆ. ಸೊ ಹಬ್ಬಗಳಲ್ಲಿ ಬೇಕಾಗುತ್ತೆ, ಪೂಜೆ ಟೈಮ್ಗೆ ನಾವು ಅದನ್ನು ಕೆಲವೊಂದು ಬಾರಿ ತೊಗೊಂಡೋಗಿ ಜ್ಯೂಸ್ ಮಾಡಿಸ್ಕೊಬಂದು ಕುಡಿತಾ ಇರ್ತೀವಿ ಕಬ್ಬನ್ನು. ಈಗ ಇನ್ನೊಂದು 4ನೇ ಬ್ಲಾಕ್ಗೆ ಚಕ್ಕವಂತನ ಸೊಪ್ಪು ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಬಿತ್ತನೆ ಮಾಡ್ತಾಯಿದ್ದೀನಿ. 4 ಬ್ಲಾಕು ಇವತ್ತು ಸೊಪ್ಪಿನ ಬೀಜಗಳು, ಪ್ಲಸ್ 1 ಬದುಗಳಿಗೆ ಮೂಲಂಗಿ ಬೀಜ, 1 ಕಡೆ ಕಬ್ಬು. ಇಷ್ಟು ಇವತ್ತಿನ ಬಿತ್ತನೆ ಕಾರ್ಯ ಗಮನಿಸ್ತಾ ಹೋಗಿ. ನೋಡಿ, ಇದು ಫಂಗಿಸೈಡ್. ಆಗಲೇ ನೀವು ಗಮನಿಸಿದ್ರಿ ನಾನು ಕೆಲಸ ಮಾಡುವಾಗ. ಬಾಳೆ ಗಿಡಗಳಿದೆ ಇಲ್ಲಿ, ಏಲಕ್ಕಿ ಬಾಳೆ. ಅದು ರೂಟ್ ಇಂಜುರಿ ಆದರೆ ಇಮ್ಮಿಡಿಯೇಟು ಸ್ವಲ್ಪ ರೋಗಗಳಿಗೆ ತುತ್ತಾಗೋ ಚಾನ್ಸಸ್ ಇರೋದ್ರಿಂದ ಒಂದು ಫಂಗಿಸೈಡ್ ಬಾಳೆ ಗಿಡಗಳಿಗೆ, ಬುಡಗಳಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಥಯೋಫಿನೇಟ್ ಮಿಥೈಲ್ ಅಂತಕ್ಕಂಥದ್ದು ಒಂದು ಫಂಗಿಸೈಡ್. ಸೊ ಯಾಕೆ ನಾನು ಕೆಮಿಕಲ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ಈ 2-3 ವರ್ಷಗಳಿಂದ ತುಂಬ ಟ್ರೈ ಮಾಡಿದೆ ನಾನು. ಬಟ್ ಪ್ಲ್ಯಾಂಟ್ ಪ್ರೊಟೆಕ್ಷನ್ಗೆ ರಾಸಾಯನಿಕಗಳ ಅಗತ್ಯ ಖಂಡಿತ ಇದೆ. ಈಗ ಅದರಲ್ಲೂ ಏಲಕ್ಕಿ ಬಾಳೆನಲ್ಲಿ ನೋಡಿ ರೋಗ ಕಾಣಿಸ್ತಾ ಇದೆ. ಇನ್ನೂ ಈಗ ರೂಟ್ ಇಂಜುರಿ ಆಗಿರೋದ್ರಿಂದ ಫಸಲು ತಗೊಳ್ಳೇಬೇಕು ಅಂದರೆ ಅದೊಂದು ಫಂಗಿಸೈಡ್ ಟ್ರೀಟ್ಮೆಂಟ್ ಮಾಡಲೇಬೇಕಾದ ಅನಿವಾರ್ಯತೆ ಇರೋದರಿಂದ ಅದನ್ನು ನಾನು ಡ್ರೆಂಚಿಂಗ್ ರೂಪದಲ್ಲಿ ಕೊಡ್ತಾಯಿದ್ದೀನಿ. ಇದು ಬನಾನಾಗೆ ಈ ಥಯೋಫಿನೇಟ್ ಮಿಥೈಲ್ ಅಂತಕ್ಕಂಥ ಒಂದು ಫಂಗಿಸೈಡ್. ಫಲವತ್ತು ಸ್ವಾಭಾವಿಕವಾಗಿ ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಬಯೋ ಫರ್ಟಿಲೈಸರ್ಸ್, ಸೂಕ್ಷ್ಮಾಣು ಜೀವಿ ಗೊಬ್ಬರ. ಸೊ ಇಲ್ಲಿ ನಾನೊಂದು ಯೂಸ್ ಮಾಡ್ತಿರೋದು ಅಕ್ಸೆಸ್ ಅಗ್ರೋಬಯೋಟಿಕ್ ಕಂಪ್ನಿದ ಡಾಕ್ಟರ್ ಪ್ಲಾಂಟ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ರಾಮಿಸೈಡ್ಸ್ ಕಂಪ್ನಿದು M.Sc ಅಂತ ರೈಸೋಬಿಯಮ್ ಕಲ್ಚರ್ ಇದೆ ಇದರಲ್ಲಿ. ಸೊ ಇದು ಎರಡನ್ನೂ ನಾನಿಲ್ಲಿ ಮಣ್ಣಿಗೆ ಸೇರಿಸ್ತಾ ಇದ್ದೀನಿ ಬಿತ್ತನೆ ಸಮಯದಲ್ಲೇ. ಮುಂಚೆ ಸೇರಿಸಿದರೆ ಇನ್ನೂ ಒಳ್ಳೆಯದು. ನೋಡಿ, ಅದು ಮಿಶ್ರಣ ಮಾಡಿ ಡಾಕ್ಟರ್ ಪ್ಲಾಂಟ್ ಮತ್ತು ಇದನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಈಗೇನು ನಾನು ಬಿತ್ತನೆ ಮಾಡಿದ್ದೀನಿ ಅದ್ರ ಮೇಲ್ಗಡೆ ಇದನ್ನು ನಾನು ಸ್ಪ್ರೆಡ್ ಮಾಡಿದಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸಸ್ಯಗಳಿಗೆ ಅಗತ್ಯ ಇರತಕ್ಕಂಥ ನ್ಯೂಟ್ರಿಯೆಂಟ್ಸ್
ಅವೈಲಬಲ್ ರೀತಿಗೆ ಬದಲಾಯಿಸಲಿಕ್ಕೆ, ಕನ್ವರ್ಟ್ ಮಾಡಲಿಕ್ಕೆ ಈ ಸೂಕ್ಷ್ಮಾಣುಜೀವಿಗಳು ಸಹಾಯ ಮಾಡುತ್ತೆ. ನಾವು ಆರ್ಗ್ಯಾನಿಕ್ ಮೂಲದ ಗೊಬ್ಬರಗಳೇನು ಕೊಡ್ತೀವಿ, ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ, ತಿಪ್ಪೆ ಗೊಬ್ಬರ ಈ ಥರದ್ದು, ಸೊ ಅದರಿಂದ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗಬೇಕು ಅಂದರೆ ಇದು ಮೈಕ್ರೋ ಆರ್ಗ್ಯಾನಿಸಮ್ಸು ಸಾಯಿಲಲ್ಲಿ ಇರಲೇಬೇಕು. ಇವತ್ತು ನ್ಯಾಚುರಲಾಗಿ ತುಂಬ ಕಡಿಮೆ ಆಗಿರೋದ್ರಿಂದ ನಾವೀಗ ಅದನ್ನು ಆ್ಯಡ್ ಮಾಡಿ ಮತ್ತು ಫರ್ಟಿಲಿಟಿನ ರೀಬಿಲ್ಡ್ ಮಾಡೋ ಪ್ರಯತ್ನ ಮಾಡಬೇಕಾಗಿದೆ. ಸೊ ಅದನ್ನು ನಾನು ಬಳಸ್ತಾ ಇದ್ದೀನಿ ಇಲ್ಲಿ. ಈಗ ನೋಡಿ, ನಾನೇನು ಬ್ಲಾಕ್ ಮಾಡಿದ್ನಲ್ಲ ಒಂದೊಂದು ಬಾಳೆ ಗಿಡಕ್ಕೆ ಇರೋ ರೀತಿಯಲ್ಲಿ, ಸೊ ಅದೀಗ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ, ನೀರು ಹಾಕಿದ್ದಾದಮೇಲೆ. ಸೊ ಈಗ ಇದನ್ನು ನಾನು ಎವ್ರಿ 15 to 20 ಡೇಸ್ ಪ್ರೋಗ್ರೆಸ್ ಹೇಗಾಗ್ತದೆ, ಜರ್ಮಿನೇಷನ್ ಎಷ್ಟು ಬಂದಿದೆ, ಹೇಗೆ ಬೆಳವಣಿಗೆ ಆಗ್ತಾಯಿದೆ, ನೆಕ್ಸ್ಟ್ ಸ್ಟೇಜಸ್ಸಲ್ಲೆಲ್ಲ ಏನು ಬಳಸ್ತೀನಿ ಇದಕ್ಕೆ ನಾನು ಅನ್ನೋದನ್ನು ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಮೇಲೆ ರೂಫ್ ಮೇಲೆ ನಿಂತ್ಕೊಂಡು ತೋರಿಸೋ ಪ್ರಯತ್ನ, ಲೇಔಟ್ ಕ್ಲೀನಾಗಿ ಕಾಣಿಸ್ತದೆ ಈಗ. ಸೊ ಯಾವತ್ತು ಸೋಯಿಂಗ್ ಆಗಲಿ ಯಾವುದಾದ್ರು ಟ್ರಾನ್ಸ್ಪ್ಲಾಂಟಿಂಗ್ ಆಗಲಿ ಈವ್ನಿಂಗ್ ಮಾಡಿದ್ರೆ ಒಳ್ಳೆಯದು, ಅದು ಈ ಸಮ್ಮರ್ ಬೇಸಿಗೆ ಬಿಸಿಲು ಕಾಲದಲ್ಲಿ. ಸೊ ಅದನ್ನೇ ನಾನು ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.